2-3 ವರ್ಷ ತೊಗೊಂಬಂದು ಕೂಡ ಮಾಡ್ತೀನಿ ಅವ್ರ ಮೇಲೆ ಬರೋ ಮಾಜಿ ಸೈನಿಕರು ಭರವಸೆ ಗಂಡಸೇ ಇಲ್ಲ ಮೋಸ ಮಾಡ್ಕೊತಾನೆ ಬಂದ ಒಬ್ರದ್ದು ಒಬ್ರಿಗೆ ಗೊತ್ತಾಗ್ಕೊಟ್ಟಿಲ್ಲವ ನಮ್ಮ ಹತ್ರ ಹಿಂಗೆ ಕುಂತಿ ನನಗ ಅಮೌಂಟ್ ಕೊಡ್ರಿ, ನನಗೆ ಇದ್ದಿಷ್ಟು ಅಮೌಂಟ್ ಬೇಕು, ನನಗೆ ಹೊಲ ತಗೊಂಡದ ಅದು ಹೊಲ ತಗೊಂಡಂತಂದ್ರೆ ನಿಮ್ಗೆ ನಾನು ದುಸರೇದ ಅಮೌಂಟ್ ಬರೋವ ನಾ ಕೊಡ್ತೀನಿ, ಒಂದು ಕಾರ್ಡ್ ಮಾಡಿ ಕೊಡ್ತೀನಿ ಅಂತ ಒಂದು 20 ಲಕ್ಷ ಕೊಡ್ರಿ 25 ಲಕ್ಷ ಕೊಡ್ರಿ ಅಂದ್ರು ಸರ್. ನನ್ನ ಹತ್ರ ಅಡ್ಜಸ್ಟ್ ಆಗ್ಲಿಲ್ಲ ಸರ್. ಅಷ್ಟು ನಾನು ಏನ್ ಮಾಡಿದ್ದೆ ಸರ್, ಬೇರೆ ಹತ್ರ ತಗೊಂಡು ನಾನು ಅಡ್ಜಸ್ಟ್ ಮಾಡಿ ಅವ್ರಿಗೆ 23,34,000 ಟೀಚರ್ಸ್ ಮಾಡಿಸಿದೆ ಸರ್. ಆ ತಕ್ಷಣ ಅವ್ರ ತಗೊಂಡ ತಕ್ಷಣ ಸರ್ ಆಮೇಲೆ ಮತ್ ಬಂದ್ರು ಸರ್ ನನಗೆ ಇನ್ನೂ ಅಮೌಂಟ್ ಬೇಕು, 20-25 ಲಕ್ಷ ಅಂದ್ರೆ ನನ್ನ ಹತ್ರ ಇಲ್ಲ ಅಮೌಂಟ್ ಇಲ್ಲ, ಬೇರೆ ಯಾರಿಗಾದ್ರೂ ಕೇಳ್ತೀನಿ, ಮತ್ತೆ ನೀವು ಇಷ್ಟ ಅಮೌಂಟ್ ಕೊಟ್ಟು ಇಸ್ಕೊಡ್ತೀನಿ, ಅದು ಅಮೌಂಟ್ ಹೆಂಗ್ ಕೊಡ್ತೀನಿ ನನಗಂತಂದ್ರೆ ಇಲ್ಲ, ನಂದು ನೀವು ಹೊಲ್ದ ಪೇಪರ್ ನ ತಗೊಂಡಿದ್ದು ಹೊಲ್ದ ಪೇಪರ್ ತಗೋನಿ, ಮತ್ ಬಾಂಡ್ ಪೇಪರ್ ತಗೋ, ಮತ್ ನಾನು ನಿನಗೆ 1-2 ಚೆಕ್ ಕೊಡ್ತೀನಿ, ಚೆಕ್ ಇಟ್ಕೋ, ನಾನು ಮಾಜಿ ಸೈನಿಕ ಇದ್ದೀನಿ, ನನ್ ರಿಟೈರ್ಮೆಂಟ್ ಅಮೌಂಟ್ ನಾ ಒಬ್ರಿಗೆ ಕೊಟ್ಟಿನಿ, ಅವ್ರು ಕೊಡೋರ ಅವ್ರು ಕೊಡ್ತಿಲ್ಕೆ ನಾನು ಕೊಡ್ತೀನಿ, ನಿನಗೆ ಹೆಚ್ಚಿಗೆ ಹಾಕಿ ಅಮೌಂಟ್ ಕೊಡ್ತೀನಿ ಅಂತ ಕೇಸಿ ಸರ್ ನನ್ನ ಹತ್ರ ಬಂದು ಮುನ್ಸಿಪಾಲ್ ತಹಸೀಲ್ ಆಫೀಸ್ ಅಲ್ಲಿ ಕೋರ್ಟ್ ಬಾಂಡ್ ತಗೊಂಡು ಟೈಪ್ ಮಾಡಿ ಸಿಗ್ನೇಚರ್ ಮಾಡಿ ನನಗೆ ಹೊಲ್ದ ಪೇಪರ್ ಮತ್ತ ಚೆಕ್ ಕೊಟ್ಟಿ ಸರ್. ಅಮೌಂಟ್ ಕೊಡ್ತೀನಿ ಅಂತ ಕೇಸಿ ಅಮೌಂಟ್ ತಗೊಂಡ್ರು ಸರ್. ಅದ್ರ ಬಾದ ನಾನು ಸರ್ 1 ತಿಂಗಳು 2 ತಿಂಗಳು ಸರ್ ಅಮೌಂಟ್ ಕೇಳಕ್ ಅವ್ರ ಮನೆಗೆ ಹೋದ್ ಸರ್. 1 ತಿಂಗಳು ಬಾದ್ ಮನಿ ಕೇಳಕ್ ಹೋದ್ರ 1-2 ತಿಂಗಳು ಬಾದ್ ಅವ್ರ ಮನಿ ಕೇಳಕ್ ಹೋದ್ರ ಅವ್ರ ಮನೇಲಿ ಅವ್ರು ಇರ್ಲಿಲ್ಲ ಸರ್. ಅವ್ರು ನನಗೆ ಟೈಮ್ ಬರ್ಕೊಟ್ರು ಸರ್, ಬಾಂಡ್ ಅಲ್ಲಿ 1-2 ತಿಂಗಳು ಕೊಡ್ತೀನಿ ಅಂತ ಅವ್ರ ಮನೇಲಿ ಹೋಗಿ ಕೇಳಿದೀನಿ ಸರ್. ಮತ್ ಹಿಂಗ್ ನಮ್ಮಲ್ಲಿ ಅಮೌಂಟ್ ತಗೊಂಡ್ರ ಮತ್ ಯಾಕೋ ಭೇಟಿನಿಲ್ಲ ಅರ್ಧಸನವ್ರು ಎಲ್ಲರೂ ಅಮೌಂಟ್ ಕೊಡ್ತಂತ ಅವ್ರು ಸಿಗಲೇ ಆಗ್ಯಾರ ಅಂತ. ನೀವ್ ಯಾರಿದ್ರಿ ಅಂತ ಅವ್ರ ಮನ್ಯಾಗ ನನಗೆ ಕ್ವಶನ್ ಮಾಡಿದ್ರು ಸರ್. ಅಮೌಂಟ್ ಕೊಟ್ಟಿನಿ ಸರ್, ಹಿಂಗ ಅದ ನೀವೇ ಸಿಗ್ನೇಚರ್ ಮಾಡ್ಕೊಟ್ಟಿಲ್ಲ ನನಗ, ಮತ್ ಹಿಂಗೆ ಕೇಳತ್ತೀನಿ ಅಂತಂದ್ರೆ ನಾ ಮನೆಯವ್ರಿಲ್ಲ, ನೀವು ಗೇಟ್ನಾಗಿಂದ ಹೊರಗೆ ನಡ್ರಿ ಫಸ್ಟ್ ಅಂತ ಅಂದ್ಕೇಸಿ ನಮ್ಗ ನೀವು ಬೆದರಿಕೆ ಹಾಕಿ ಮಾತಾಡಿದ್ರು ಸರ್. ಅವ್ರ ಕುಟುಂಬಸ್ಥರು ಸರ್. ನಾ ತಕ್ಷಣ ಅವ್ರ ಮನೆಗೆ ಹೋಗ್ಲಿಲ್ಲ ಸರ್. ನಾನು ಸುಮ್ನೆ ಹಿಂಗೆ ಕುಂತೆ ಸರ್. ಹಿಂಗೆ ಕುಂತ ತಕ್ಷಣ ನಮ್ಗೆ ಏನು ತಿಳಿಯಲ್ಲ ಸರ್. ಒಂದ್ ದಿವಸ ಏನ್ ಮಾಡಿದ್ ಸರ್, SP ಆಫೀಸ್ ಹೋಗ್ಬಿಟ್ಟೆ ಸರ್. ಹಿಂಗೆ ಬಹಳ ಜನರಿಗೆ ಮಾಡಿದ್ರು ಸರ್, ಅವ್ರಿಗೆಲ್ಲ ಹಿಂಗೆ ಚರ್ಚೆ ಮಾಡಿ ಒಂದ್ಸಲ ಹೋಗ್ ಬರಮ್ ನಡ್ರಿ ಅಂದ ತಕ್ಷಣ ಹೋದೇವ್ ಸರ್. SP ಆಫೀಸ್ ಹೋದ ತಕ್ಷಣ ಅಲ್ಲಿ SP ಸಾಹೇಬ್ರು ಚೇಂಬರ್ ಅಲ್ಲಿ ಕರ್ಕೊಂಡು ಏನಾಗಿದೆ ಅಂತ ಕೇಳಿದ ತಕ್ಷಣ ಹಿಂಗಾಗಿದೆ ಸರ್, ನಮ್ಮ ಹತ್ರ ಹಿಂಗ್ ಫ್ರಾಡ್ ಆಗಿದೆ ಸರ್, ಇವ್ರು ಮಾಜಿ ಸೈನಿಕ ಅದಾರ ಸರ್, ಇವ್ರ ಮೇಲೆ ನಾವು ವಿಶ್ವಾಸ ಮಾಡಿದ್ವಿ ಸರ್ ಅಂದ ತಕ್ಷಣ ಅವ್ರೇನಂದ್ರು ಆಯ್ತು ಕೊಟ್ಟ ಅಂತ ಹೋಗಿ ಕೇಸ್ ಮಾಡ್ಬಿಡಿ ಅಂತಂದ್ರು ಸರ್. ಅಲ್ಲಿ ಸರ್ಕಲ್ ಸಾಹೇಬ್ರು ಇದ್ರು ಸರ್, ಅವ್ರಿಗೆ ಕರ್ಸಿ ಹೇಳಿದ್ರು ಸರ್, ಇವ್ರು ಕೇಸ್ ತಗೋರಿ ಅಂತಂದ್ರು ಸರ್. ಮತ್ತೆ ನಾವು ಪೊಲೀಸ್ ಸ್ಟೇಷನ್ ಬಂದ್ವಿ ಸರ್. ಅವ್ರ ಹತ್ರ ಸರ್ ಪೊಲೀಸ್ ಸ್ಟೇಷನ್ ಬಂದ್ವಿ, ಸರ್ಕಲ್ ಸಾಹೇಬ್ರ ಹತ್ರ ಎಲ್ಲ ತೋರಿಸ್ದೇವ್ ಸರ್. ಎಲ್ಲ ಹಿಂಗ್ ಅಮೌಂಟ್ ಹಾಕಿಂದ RTGS ಚಿಟ್ಟಿ ಎಲ್ಲ ತೋರಿಸ್ದೇವ್ ಸರ್. ತೋರಿದ ತಕ್ಷಣ ಅವ್ರು ಏನಂದ್ರು ಸರ್, ಆಯ್ತು ಎಲ್ಲ ಕರೆದ ಅವ್ರ ಮೇಲೆ ಕೇಸ್ ಮಾಡಿ ಅಂತ ಕಸಿ ಪರ್ಮಿಷನ್ ಕೊಟ್ಟರು ಸರ್. ಕೇಸ್ ಆಯ್ತು ಸರ್ ಅವ್ರ ಮೇಲೆ. ಈಗ ಇನ್ನೂ ಆದ್ರೂ ಅದಕ್ಕೆ ನಾವು ಕೇಸ್ ಮಾಡಿದ ತಕ್ಷಣ ಅದ್ರ ಬಗ್ಗೆ ನಮ್ಗೆ ಇನ್ನೂ ಮಾಹಿತಿ ಕೊಟ್ಟಿಲ್ಲ ಸರ್. ಈಗ ಟೋಟಲ್ ಎಷ್ಟು ರೊಕ್ಕ ಕಳ್ಕೊಂಡ್ರಿ ನೀವು? 23,34,000 ಸರ್ ಅಕೌಂಟ್ ಅಲ್ಲಿ ಹಾಕಿನಿ ಸರ್. ಟೋಟಲ್ 23 ಲಕ್ಷ ಕೊಟ್ರಿ. 34 ಸರ್. ಏನಂತ ಹೇಳಿಸ್ಕೊಂಡಿದ್ರಿ ನಮ್ಮಲ್ಲಿ ಸರ್? ನಮ್ಮ ಹತ್ರ ನಾವು ಹೊಲ ತಗೊಲಿತ್ತೀನಿ, ಅದು ಹೊಲ ತಗೊಂಡು ಅದು ನಂಗೆ ಫೈದಾ ಆಗ್ತದ್ರೊಳಗ ನಾ ಹೆಚ್ಚಿಗೆ ಅಮೌಂಟ್ ಕೊಡ್ತೀನಿ ಅಂತ ಹೇಳಿ ತಗೊಂಡ್ರೆ. ಹೆಚ್ಚಿಗೆ ಎಷ್ಟು ರೊಕ್ಕ ಕೊಡ್ತಾನೆ ಹೊಳ್ಳಿ ವಾಪಸ್? ಅವ್ರು 2-3% ಹಾಕಿಸಿ ನಿಮ್ಗೆ ಎಷ್ಟು ನನಗೆ ಎಷ್ಟು ಫೈದಾ ಇರ್ತದ್ರೊಳಗೆ ನೀನು ಅದಕ್ಕಿಂತ ಒಂದು ಅರ್ಧ ನೀ ತಗೊಂಬಿಟ್ಟಿ, ಅರ್ಧ ನಾನು ಕೂಡ ಟನ್ಕೇಸಿ ಮೋಸ ಮಾಡ್ರಿ ಸರ್. ಈಗ ಕೇಳಿದ್ರಲ್ಲ, ಈಗ ಎಲ್ಲಿದಾರ ಅವ್ರು? ಈಗ ಅವ್ರು ಸಿಗ್ತಾನೆ ಇಲ್ಲ ಸರ್. ಅವ್ರು ಸಿಗಲ್ಲ ಬಿಟ್ಟಿಗೆ ನಾವು ಕೇಸ್ ಮಾಡಿದ್ವಿ ಸರ್. ಯಾರ ಅವ್ರು ಬೇರೆ ಯಾರಿಗಾರ ಕೊಟ್ಟಾರ ಸರ್? ಅವ್ರ ಏನ್ ಮಾಡ್ರಿ ಸರ್, ನನಗ ಒಂದು ಅಕೌಂಟ್ ನಂಬರ್ ಕೊಟ್ರ ಸರ್, ಸಂತೋಷ್ ಶುಡಳೆ ಅಂತ ಸರ್. ಅವ್ರ ಅಕೌಂಟಿಗೆ ಹಾಕಿಸ್ಕೊಂಡಿಲ್ಲ ಸರ್. ಅವ್ರನ್ನು ಎಕ್ಸ್ ಮಿಲಿಟರಿ ಮ್ಯಾನ್ ಸರ್. ಅವ್ರ ಸಂತೋಷ್ ತಂದೆ ಕೇಶವ್ ಶಿರೋಳೆ, ಸುಲೆಗಾವ್ ಊರಿ, ತಾಲೂಕಾ ಚಿಕ್ಕೋಡಿ, ಜಿಲ್ಲಾ ಬೆಳಗಾವ್ ಸರ್. ಅವ್ರು ಬಿ ಎಕ್ಸ್ ಆರ್ಮಿ ಅದಾರ ಸರ್. ಈಗ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಇಲ್ಲ ಸರ್ ನನ್ನ ಹತ್ರ ಸರ್. ಅಲ್ಲ, ಇಬ್ರು ಸೈನಿಕರು ಕೂಡ ರೀತಿ ಮಾಡಲ್ಲ, ಮಾಜಿ ಸೈನಿಕರು ಏನ್ ಹೇಳ್ತಾರ ಸರ್? ಅವ್ರ ಮೇಲೆ ನಾವು ದೇಶ ಭರೋಸಾ ಮಾಡ್ತೀವಿ ಸರ್. ಈಗ ಅದ್ರ ಸಲುವಾಗಿ ನಾವು ಗಲ್ಲಿಗೆ ಇರ್ತೇವೆ ಸರ್. ಇವೆಲ್ಲ ಮಾಜಿ ಮಿಲಿಟರಿ ಮ್ಯಾನ್ ಅವ್ರು ನಮ್ಗೆ ಇದು ಕೂಡ ಹೇಳಿದ್ರು ಸರ್, ನನ್ ಮಿಲಿಟರಿ ಮ್ಯಾನ್ ಬೇಕಾ, ನಂದು ರಿಟೈರ್ಮೆಂಟ್ ಆಗಿ 1 ಕೋಟಿ ಮೇಲೆ ಬಂದು ಅದು ಅಮೌಂಟ್ ನಾವು ಒಬ್ಬರಿಗೆ ಕೊಟ್ಟಿನಿ, ಅದು ಅಮೌಂಟ್ ನಂಗೆ ಬಂದ ತಕ್ಷಣ ಆದ್ರೂ ನಿಮ್ಗೆ ಕ್ಲಿಯರ್ ಮಾಡ್ತೀನಿ, ನನ್ನ ಹೊಲ ಆದ್ಬಿಟ್ಟು ಅದು ಮಾರ್ಲಿಲ್ಲ, ತಗೊಂಡು ಹೊಲ ಮಾರ್ಲಿಲ್ಲ ಅಂದ್ರೆ ನಾನು ತಗೋತೀನಿ ಅಂತ ಕೇಸಿ ರಿಯಲ್ ಎಸ್ಟೇಟ್ ನಾಗ ನಾ ಅಮೌಂಟ್ ಹಾಕ್ಲತ್ತೀನಿ, ನಿಮ್ಗೆ ನಾ ಹೆಚ್ಚಿಗೆ ಫಾಯ್ದಾ ಮಾಡಿಸ್ತೀನಿ ಅಂತ ಕೇಸಿ ಮಾಡಿ ಸರ್. ಏನ್ ಸರ್, ನಮ್ ರೊಕ್ಕ ನಮಗ್ ಬಂದ್ರು ಸಾಕು ಸರ್. ಇವ್ರು ಬಡ್ಡಿ ಬೇಡ ಏನ್ ಬೇಡ ಸರ್, ಕೊಟ್ಟಿನ ಟ್ರಕ್ ಬಿ ನಮ್ಗೆ ಕೊಟ್ಟರು ಅಂದ್ರೆ ನಾವು ಸುಖದಾಗಿರ್ತೀವಿ ಸರ್. ನಾವು ಮಂದಿ ಹತ್ರ ತಗೊಂಡೇ ಕೊಡ್ತೀವಿ ಸರ್. ಎಲ್ಲರೂ ಜಮ್ಮಣ್ಣು ನಮಗ್ ಬಂದು ಕೇಳತ್ತಾರ ಸರ್. ಅವ್ರು ಚೆಕ್ ಅದು ಕೊಟ್ಟರು ಸರ್. ಈಗ ನಾ ಚೆಕ್ ಬೌನ್ಸ್ ಹಾಕ್ತೀನಿ ಸರ್. ನನ್ನ ಹೆಸರು ರಾಹುಲ್ ಅಂತ ಸರ್.